ಅಮ್ಮಯ್ಯ, ನಮ್ಮ ಸಾವಿಗೆ ನಿಯಮವನ್ನು ಮಾವಯ್ಯ. ಸಾವಿಗೆ ನಿಯಮವನ್ನು ಏನಂತ ಕೊಡಲ್ಲ ಅಮ್ಮಯ್ಯ? ಪತಿಯನ್ನು ಕಳೆದುಕೊಂಡು ಈ ಭೂಮಂಡಲದಲ್ಲಿ ಇನ್ನೇತಕ್ಕೆ ಬದುಕಿರಬೇಕು ಮಾವಯ್ಯ. ಪತಿಯಳಿದ ಸತಿಮಣಿಯರು ಈ ಜಗತ್ತಲ್ಲಿ ತಾಳಲ್ಲಿ ಯಾರು ಇಲ್ಲವೇನು ಅಮ್ಮಯ್ಯ? ಮಾವಯ್ಯ ಅಮ್ಮಯ್ಯ, ಹೇಳಿದರೆ ಕೇಳು. ಪತಿಯನ್ನು ಚೆನ್ನಾಗಿ ಹೇಳು. ಯೌವನದಲ್ಲಿ ಇಂತಹ ದುರ್ಘಟನೆ ಸಂಭವಿಸಬೇಕಾದ್ರೆ ಮಾವಯ್ಯ ಪುನರ್ವ ಜನ್ಮದ ಕರ್ಮವು ಇಷ್ಟೇ ಇದ್ದಂತಾಗಿದೆ. 5 ಮಂದಿ ಪಿತರಿತ್ತು ದಿಕ್ಕಿಲ್ಲ ಮಾವಯ್ಯ ಸರ್ವತ ನಾನು ಜೀವಿಸಲಾಗಿರೋ ಮಾವ ಇರಲಾರು ಈ ಕ್ಷಣವ. ಕುಸುಮನೇತ್ರಿಯರಾದ ಸೊಸೆ ಶಿರೋಮಣಿ, ಅಯ್ಯೋ ನಿಮ್ಮ ಮುಖವನ್ನು ನೋಡಿದ ಕ್ಷಣವೇ ಕಣ್ಣಿನೊಳ್ಳಿ ತನ್ನಷ್ಟಕ್ಕೆ ತಾನೇ ಉದ್ಭವಿಸಿ ಬರುವವಮ್ಮ. ಪ್ರತಾಪೋದ್ಭಿತನಾದ ಎನ್ನ ಪುತ್ರ ನಡೆದ ಮೇಲೆ ನಿಮಗೆ ಸುಖವೆತ್ತನದು. ಅಭಿಮನ್ಯುವಿನ ಹಿಂದೆ ನಿಮ್ಮ ಸಡಗರವೆಲ್ಲ ಹೋಗಿತು. ಜಡಗೋದ್ಭವನು ನಿಮ್ಮ ಪಡೆಯಲ್ಲಿ ಇಂತಹ ಬರಹವನ್ನು ಬರೆದರು. ಪಡೆದ ಮಗನಂ ನಾನಿಲ್ಲದ ವೇಳದಲ್ಲಿ ಕೌರವರೊಡನೆ ಕದನ ಮಂಡಲಕ್ಕೆ ಕಳುಹಿ ನಮ್ಮೆಲ್ಲರಿಗೆ ಇಂತಹ ದುರ್ಗತಿಯನ್ನು ತಂದುಕೊಟ್ಟಿದ್ದನು. ಅಯ್ಯೋ ಶಿವ ಶಿವ, ಏನು ಮೋಸವಾಯಿತು, ನಮ್ಮ ಬಾಳ್ವೆಯೇ ಸುಟ್ಟು ಹೋಯಿತು. ಶತ್ರುಗಳ ಶಿರಗಳನ್ನು ಕಿತ್ತು ಬಿಸಿಡುವ
ಗದಗೆ ಬರ್ತಿದ್ದು ಎನ್ನ ಮಗನ ಕುತ್ತಿಗೆಯನ್ನು ಕೊಯ್ದನೆ ಅಂತಕನ ಪುತ್ರನೇ. ಕಂತು ರೂಪನಂತೆ ಪೋಲ್ವ ಅಭಿಮನ್ಯುವಿನ ಪ್ರಾಣಕ್ಕೆ ಮೂಲವಾದ ಏನು ಧರ್ಮರಾಯ? ಮಾಡಿದೆಯಲ್ಲೋ ಮಗನನ್ನು ಅನ್ಯಾಯ. ಅಮ್ಮಯ್ಯ ಚೆನ್ನಾಗಿ ಹೇಳು. ಸಾವಿಗೆ ನಿಯಮವನ್ನು ಕೊಡು ಎಂದು ಕೇಳಿದರೆ ನಾನೇನೆಂದು ಕೊಡಲಿ? ಅಮ್ಮ ಕನಕಾಂಗಿಯೇ, ಮಗನು ಮಡಿದನೆಂಬ ಚಿಂತೆಯೂ ಹೆಚ್ಚುತ್ತಲಿರುವುದು. ನಿಮ್ಮ ಜನಕನಾದ ಜಗದೊಡೆಯನೇ ನಿಮ್ಮ ಮುತ್ತೈದು ತನಕ್ಕೆ ಬಂಗವನ್ನು ತಂದೊಡ್ಡಿದ ನಮ್ಮ ಕನಕಾಂಗಿಯೇ, ಹರಿಮನಿಮನ ಅರ್ಧಾಂಗಿಯೇ, ಸಾವಿಗೆ ನಿಯಮವನ್ನು ಕೊಡು ಎಂದು ಕೇಳಿದರೆ ನಾನೆಂದು ಕೊಡಲಿ? ಅದು ಏನು ಚೆನ್ನಾಗಿ
ಮಾವಯ್ಯ ಅಮ್ಮಯ್ಯ ಕಲ್ಲ ಮನಸ್ಸು ಮಾಡಿ ವಲ್ಲ ಬಲಿತರೆ ಪ್ರಾಣ ಬಿಡಬೇಕು ಸಾವಿಗೆ ದೇವರನ್ನು ಕೊಡುವ ಮಾವ ಬಿಡಲ್ಲ ಪ್ರಾಣವ. ಉತ್ತಮ ಗುಣದ ಅತಿಶಯಳಾದ ಉತ್ತರಿ ಮಾವಯ್ಯ ನಿಮ್ಮ ಮುತ್ತೈದಿತನಕ್ಕೆ ಭಂಗಮಂ ತಂದೊಡ್ಡಿದನು ಈ ಧರ್ಮಜನೆಂಬ ಮರ್ಮಗೇಡಿಯು. ಅಣ್ಣ ತಿಳಿಯುತ್ತಿರುವ ನಿನ್ನಯ ಲಕ್ಷಣ ಪತಿಯಳಿದ ಸತಿಯಳ ಮುಖದಂತೆ ನಾಯಕರತ್ನವಿಲ್ಲದ ಪದಕದ ಆಹಾರದಂತೆ ದೈವ ಸ್ತುತಿ ಇಲ್ಲದ ಕಾವ್ಯ ರಚನೆಯಂತೆ ಅಭಿಮನ್ಯು ಇಲ್ಲದ ಮೇಲೆ ನಿನ್ನ ಸ್ಥಾನವೆಲ್ಲ ಕಲಹೀನವಾದಂತೆ. ಛತ್ರಾಯುಧವನ್ನು ಬೆಂಕಿ ಹಚ್ಚಿ ಸುಡುವ ವಿಕ್ರಮಾಂಕಿತ ರಾಜನು ಹಕ್ಕರತೆ ಇಲ್ಲದೆ ಆಗಿ ಕುಳಿತೆಯಲ್ಲೋ ಕೂಸಿನ ಕರುಳಿಗೆ ಬರಲು ಅನ್ಯಾಯವನ್ನು ಮಾಡಿ ಕುಳಿತೆಯಲ್ಲೋ ಧರ್ಮಪುತ್ರ ಮೇಲೆ ಎಳವಿ ಧರ್ಮದೀಪ್ತಿ ಎಂಬ ಚರಿತ್ರ. ಶ್ರೇಷ್ಠವಾದ ಕಾಂತನನ್ನ ಕಾದುಕೊಂಡು ಸರಿಗೆಳೆದಿರಲು ಈ ರೆಡ್ಡಿ ಮುಖವನ್ನು ಸರ್ವಕಾಲವೂ ತೋರಿಸಲಾಯಿತು. ಮಾವಯ್ಯ ಐವರ ಪಿತರು ನೀವಿತ್ತು, ಸೋದರ ಮಾವನಾದ ಶ್ರೀಹರಿತ್ತು, ಎಂತ ಕಾಂತನನ್ನು ಮರಳುಗೊಳಿಸಿ ಬಿಟ್ಟಿರ. ಮಾವಯ್ಯ ಅಮ್ಮಯ್ಯ ನಮ್ಮ ಕರ್ಮವೇ ಹೀಗಿರುವಾಗ ಕಾಂತನ ಹೇಗೆ ಹಿಂದಿರುಗಿ ಬಂದನು. ಕಲ್ಲು ಮನಸ್ಸು ಮಾಡಿ ವಲ್ಲಭರಿಂದಲೇ ಸಹ ಗಮನವನ್ನು ಮಾಡುವೆನು. ಸಾವಿಗೆ ನೇಮವನ್ನು ಸುಭದ್ರಾರವರ ಪತಿಯನ್ನವರಿರಲ್ಲ ನೀವು ನಾನಂತೂ ಕ್ಷಯ. ಅಮ್ಮ ಉತ್ತರೇ ನಿಮ್ಮ ಮಾವನು ಸಾವಿಗೆ ನಿಯಮವನ್ನು ಕೊಡುತ್ತಾನೆ ಎಂಬುದು ಮರಿ ಮಂಕುಮತಿಗಳೆಂಬ ಗೌರವರ ಚಕ್ರಾಯುಧವನ್ನು ಬೆಂಕಿ ಹಚ್ಚಿ ಸುಡುವ ವೀರಾದಿ ವೀರರು ನಾವಿದ್ದು ಪುತ್ರನ ಪರದೇಶಿಯಾಗಿ ಹೋದ ನಮ್ಮ ಉತ್ತರಿ ವಿರಾಮರಾಜವನ್ನು ಕೋರಿ